ಒಂದು 10 ನಿಮಿಷ ನೋಡಿ ಇದನ್ನು ಇಲ್ಲಿ ಬರ್ತಿದೆ ಬೇಸ್ಮೆಂಟ್ ಫ್ಲೋರ್ ಪ್ಲಾನ್ ಬೇಡ ಇಲ್ಲಿ ಎಂಟ್ರೆನ್ಸ್ ಯಾರ್ಡ್ ಇಲ್ಲಿದೆ ಅಂದರೆ ಎಂಟ್ರೆನ್ಸ್ ಇದ್ರೆ ಇಲ್ಲಿದೆ ಇಲ್ಲಿ ಎಲ್ಲ ಒಂದು ಸರಿ Capture you? ಎಸ್ ದಿಸ್ ಇವತ್ತು ಏನು ಸರ್ ತಾರೀಕು 16. 16 ಗುರುವಾರ. ನಮಸ್ಕಾರ. 16th ತಾರೀಕು ಇವತ್ತು ನಾಗಾರ್ಜುನ ಅಪಾರ್ಟ್ಮೆಂಟು. ನಾವು ಇಲ್ಲಿ ಬೆಳಗ್ಗೆ ನಡ್ಕೊಂಡು ಬಂದಿದ್ವಿ, ಇನ್ನೂ ಪೂಜೆ ಮಾಡಿಲ್ಲ. ಪೂಜೆ ಮಾಡಿಬಿಟ್ಟು ಡಿಸೈಡ್ ಮಾಡೋಣ. ಬಟ್ ಇಲ್ಲಿ ಬಂದುಬಿಟ್ರೆ ಮ್ಯಾಪ್ ಸಿಕ್ಕಿದೆ. ಇಲ್ಲಿ ಬಂದು ನೀರು ಐತೆ ಇಲ್ಲ ಅಂತ ಸ್ವಲ್ಪ ಹೇಳಕ್ಕೆ ಆಗತ್ತಾ? ಓಕೆ, ಎಷ್ಟು ಇಂಚು ನೀರು ಐತೆ? 1 ಇಂಚು, 1.5, 2 ಇಂಚು, 3, 3.5, 4, 2.5, 2 ಇಂಚು. ಓಕೆ, ಪಾಯಿಂಟ್ ಎಲ್ಲಿದೆ ಅಂತ ಹೇಳ್ತೀರಾ? ಪೆನ್ಸಿಲ್ ಐತೆ ಸರ್? ಪೆನ್ಸಿಲ್ ಐತೆನಾ? ಪಾಸ್ ಮಾಡೋಕ್ಕಾಗತ್ತೆ ಮೇಡಮ್? ಒಂದು ಇನ್ಫಾರ್ಮೇಶನ್ ಹೇಳಿ ಸರ್. ಈಗ ನಂಗೆ ಗೊತ್ತಿಲ್ಲ, ಇಲ್ಲಿ ಒಂದಿದೆ ಬರುತ್ತೆ. ಇಲ್ಲಿ ವಾಚ್ಮನ್ ಅವರು ಇದ್ದಾರೆ ಆಲ್ಮೋಸ್ಟ್. ಇದು ಬಿಟ್ಟು ಇಲ್ಲಿ ಬರುತ್ತೆ. ಮೋಸ್ಟ್ಲಿ 100% ನನ್ನ ಗಾಡಿ ಬಿಟ್ಟಿರೋ ಜಾಗನೇ ಸರಿನಾ? ಬಟ್ ಇದು ಬಂದು ಅನ್ಬಿಲೀವೇಬಲ್. ನಿಮ್ಮ ಪ್ರಕಾರ ಅನ್ಬಿಲೀವೇಬಲ್. ಈಗ ನಾನು ಇಲ್ಲಿಂದ ಇಷ್ಟು ನಡ್ಕೊಂಡು ಬಂದ್ಬಿಟ್ಟಿದ್ವಿ, ಅವಾಗಲೇ ಸ್ಕ್ಯಾನ್ ಆಗ್ಬಿಡುತ್ತೆ ಪೂರ್ತಿ. ಇಷ್ಟು ದೂರ ನಾವು ನಡ್ಕೊಂಡು ನಾವು ಬಂದ್ಬಿಟ್ರೆ ಫುಲ್ ಕಂಪ್ಲೀಟ್ ಬಾರ್ಡ್ರು ಲೆಮನ್ ಅಲ್ಲಿ ಲಾಕ್ ಮಾಡಿಬಿಟ್ರೆ ಫುಲ್ ಸ್ಕ್ಯಾನ್ ಮಾಡ್ಬೋದು. ಇಲ್ಲಿ ನೀರು ಐತೆನಾ, ಅಲ್ಲಿ ನೀರು ಐತೆನಾ, ಇಲ್ಲಿ ನೀರು ಐತೆನಾ? ಒಳ್ಳೇದು. ಇಲ್ಲ ಸರ್, ಎಕರೆ ಕೊಟ್ಟಿದ್ದಾರೆ. ಇಲ್ಲ ನಂಬಿಕೆ 10 ಎಕರೆ ಕೊಟ್ಟಿದ್ದಾರೆ. 10 ಎಕರೆ ಕೊಟ್ಟ ಮೇಲೆ 10 ಎಕರೆನಲ್ಲಿ ಪಾಯಿಂಟ್ ಕೊಡೋಕ್ಕಲ್ಲ ಸರಿಂದ ನಾವು ಇದ್ರ ಮ್ಯಾಪ್ ಕೊಟ್ಟಿದ್ದಾರೆ. ಮ್ಯಾಪ್ನಲ್ಲಿ ಹೇಳ್ಬಿಟ್ಟು ನಾನು ಹೇಳಿದ್ವಿ ಸರ್, 1 ಎಕರೆ ಸೆಲೆಕ್ಟ್ ಮಾಡಿದೆ. ಈ ಎಕರೆನಲ್ಲಿ ನೀರು ಐತೆ ಸರ್. ಅವರು 4 ಬೋರ್ ಹಾಕ್ಬಿಟ್ಟು ಫೇಲ್ ಮಾಡಿದ್ದಾರೆ. ಇದು ಅಪಾರ್ಟ್ಮೆಂಟ್ ಅವರು ಬಿಲ್ಡರ್ ಅವರು ಲೇಔಟ್ ಮಾಡಿದ್ದಾರೆ. ಅವರು ಸೈಟ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ಸರಿನಾ? ಅದು ಯೂಟ್ಯೂಬ್ ನಾನು ಹಾಕಿದ್ವಿ. ಒಂದು ಇದು ಸೆಲೆಕ್ಟ್ ಮಾಡ್ಬಿಟ್ಟು ಇದರಲ್ಲಿ ಐತೆ, ಈ ಜಾಗ ನನಗೆ ಕರ್ಕೊಂಡು ಹೋಗಿ ಅಂತ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಟಡಿ ಮಾಡಿದ್ವಿ. ಪಾಯಿಂಟ್ ಕೊಟ್ಬಿಟ್ಟಿದ್ವಿ. ಪಾಯಿಂಟ್ ಕೊಡೋಕೆ ಮಾತ್ರ ನನ್ನ ಡ್ಯೂಟಿ. ಡ್ರಿಲ್ಲಿಂಗ್ ಮಾಡೋಂಗೆ ಆಗಲ್ಲ ಅಂತ. ಯಾಕಂದ್ರೆ ಅದು ಬಂದು ದೇವನಹಳ್ಳಿ, ಅಷ್ಟು ದೂರಕ್ಕೆ ಹೋಗಬೇಕಲ್ಲ. ಇಲ್ಲ ಸರ್, ದಯವಿಟ್ಟು ನೀವೇ ಬಂದು ಕೊಡಬೇಕು, ಡ್ರಿಲ್ ಮಾಡಬೇಕು, ಏನಿದ್ರು ಕಾಸ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ನಾವು ತೋರಿಸಿದ್ದೀವಿ. ನೀರನ್ನು ಕೊಟ್ಬಿಟ್ಟು ಬಂದಿದ್ವಿ ಸರಿನಾ? ಅಷ್ಟು ದೂರಕ್ಕೆ ಮಾಡಲ್ಲ. ಒಂದು ವಿಡಿಯೋ ನನಗೆ ಬೇಕಂದ್ರೆ ಮಾಡಿದ್ವಿ.
ಸೊ ಇದನ್ನು ಒಂದು ದೊಡ್ಡ ಪ್ರಾಜೆಕ್ಟ್ನೇ, ಸರಿನಾ? ನಾನು ಯೂಟ್ಯೂಬ್ ಹಾಕ್ತೀನಿ ವಿಡಿಯೋ, ಸರಿನಾ? ನೋಡೋಣ, ಇಲ್ಲಿ ಪಾಯಿಂಟ್ ಐತೆ, ಫಿನಿಶ್, ಕೆಲಸ ಫಿನಿಶ್ ಆಯಿತು. ನೀರು ಇಲ್ಲ ಅಂದರೆ ಇದನ್ನೇ ರಿಸಲ್ಟ್ ಹೇಳ್ಬಿಡುತ್ತೆ. ಬೋರ್ನಲ್ಲಿ ನೀರು ಇಲ್ಲ ಅಂದರೆ, ನೀರು ಇಲ್ಲ ಅಂತ ಬಂದ್ಬಿಟ್ರೆ 5,000 rupees ಅವಾಗಲೇ ರಿಟರ್ನ್. ನಮ್ಮ ಚಾರ್ಜಸ್ 10,000 rupees, ಸರಿನಾ? ಇಷ್ಟು ದೊಡ್ಡ ಏರಿಯಾ ಆದರೆ 20, 30, 40 ಚಾರ್ಜ್ ಮಾಡ್ತೀವಿ. ಬಟ್ ಇವರು ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದಾರೆ. ನಾನು ಏನು ಅಮೌಂಟ್ ಏನು ಜಾಸ್ತಿ ಮಾಡಿಲ್ಲ, ಜಸ್ಟ್ ಲೆಟ್ ದೆಮ್ ಸಿ ಆಫ್ಟರ್ ಬೋರ್ ಮಾಡಿ ನೀರು ಬಂದ ಮೇಲೆನೆ ಅದು ವ್ಯಾಲ್ಯೂಷನ್ ಗೊತ್ತಾಗ. ಮಾತಾಡೋದು ಏನ್ ಬೇಕಾದ್ರೆ ಮಾತಾಡ್ಬೋದು, ನೀರು ಬರಬೇಕು, ಸರಿನಾ? ಬಟ್ ನಾವು ಬಂದು 90% ಕನ್ಫರ್ಮೇಶನ್ ಹೇಳ್ತೀವಿ, 10% ದೇವಮೂಲ ಭಾರ ಇಟ್ಟ ಮಾಡಬೇಕು. ಇಲ್ಲ ಅಂತ ಈಗಲೇ ಹೇಳ್ಬಿಡ್ತೀವಿ, ಸರಿನಾ? ಇದ್ರ ಈ ಪ್ರಕಾರ 2 ಇಂಚ್ ನೀರು ಬಂದಿದೆ, ಸರಿನಾ? ಪಾಸ್ ಮಾಡಿ. ನೋ 3 ಇಂಚ್ ವಾಟರ್. 2 hour ಮಾಡಿದ್ರೆ 400 ಲೀಟರ್. 2 ಇಂಚು 2 ಇಂಚ್ ಇದ್ರೆ ನಿಮಗೆ ಬಂದು ಹಾಫ್ ಅನ್ ಅವರ್ ಮೇಲೆ ಬರಬೇಕು ನೀರು. 4 ಇಂಚ್ 3 ಇಂಚ್ ಇದ್ರೆ ಕಂಟಿನ್ಯೂ ನೀರು ಬರಬೇಕು. ನಮ್ಗೆ ಹೇಗೆ ಬರ್ತದೆ ಇಲ್ಲಿ? ನಮ್ಮದು ಇದೆ ಸರ್. ಸರ್ ಇಲ್ಲಿ ಎಲ್ಲಿ ಸರ್ ಬೋರ್ವೆಲ್ ಐತೆ? ಇಲ್ಲಿ ಸರ್, ಸೇಮ್ ಲೈನ್. ಹುಡು ಬೇಡ ಸರ್, ಇಲ್ಲಿ ಬೋರ್ವೆಲ್ ಒಂದು ಐತೆ. ಅದಕ್ಕೆ ಲಿಂಕ್ ಆಗಲ್ಲ. ಇದೇ ಚೆಕ್ ಮಾಡೋರ ಜಾಗ. ஒரு 2 minutes வந்துடும். ಸರಿ, ತೊಂದರೆ. ಆಲ್ಮೋಸ್ಟ್ ಇದೆ, ನಮ್ಗೆ ಪಾಯಿಂಟ್ ಬಂದಿದೆ ಆಲ್ಮೋಸ್ಟ್.